ಅವನ್ ಯಾರೋ ನಟ 4 ರಾಜ್ಯದಲ್ಲಿ ವೋಟರ್ ಇದ್ದಾನಂತೆ. ಅವನ್ನ ಏನು 4 ರಾಜ್ಯಗಳಲ್ಲಿ ಅವನು ವೋಟ್ ಲೀಡರ್ ಇದ್ದಾನಂತೆ. ಅವನನ್ನ ಕರೆಸ್ರಿ, ಅವನೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾನ ಏನು ಅಂತ ಹೇಳಿ ಈಗ ನಟ ಪ್ರಕಾಶ್ ರೈ ವಿರುದ್ಧವಾಗಿ ಇಂಡೈರೆಕ್ಟ್ ಆಗಿ ಇಲ್ಲಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. 4 ರಾಜ್ಯದಲ್ಲಿ ನಿಮ್ಮ ಲೀಡರ್ ಆಗ್ತಾನೇನ್ರಿ? ಪರೋಕ್ಷವಾಗಿ ಪ್ರಕಾಶ್ ರೈ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ ನೋಡಿ. ಅವನ್ಯಾರೋ ನಟ 4 ರಾಜ್ಯದಲ್ಲಿ ವೋಟರ್ ಇದ್ದಾನೆ, 4 ರಾಜ್ಯದಲ್ಲಿ ನಿಮ್ಮ ಲೀಡರ್ ಆಗ್ತಾನೇನ್ರಿ ಅಂತ ಪರೋಕ್ಷವಾಗಿ ಪ್ರಕಾಶ್ ರೈ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ. ಸತ್ತೋದ್ರು ಎಲೆಕ್ಷನ್ ಲಿಸ್ಟ್ ನಲ್ಲಿ ಇರಬೇಕು ಅಲ್ವಾ? ನಿಮ್ಗೆ ಎಲೆಕ್ಷನ್ ಬಂದಾಗ ಎದ್ದು ಬಂದು ವೋಟ್ ಹಾಕಬೇಕಾ? ಸುಪ್ರೀಂ ತೀರ್ಮಾನದ ವಿರುದ್ಧ ಹೋರಾಟವನ್ನ ಮಾಡ್ತೀರಿ. ನೀವು ಮಾಡ್ತಿರೋದು ಸಂವಿಧಾನ ವಿರೋಧಿ ಅಲ್ವಾ? ಅಲ್ಪಸಂಖ್ಯಾತರ ವೋಟ್ ಕೈ ಬಿಡಬಾರ್ದೆಂದು ಡೈರೆಕ್ಷನ್ ನೀಡ್ತೀರಾ? ಹಾಗಾದ್ರೆ ಹಿಂದೂಗಳ ವೋಟ್ ಡಿಲೀಟ್ ಆಗಬಹುದಾ? ಬಿಜೆಪಿ ಎಂದಿಗೂ ಬಾಂಗ್ಲಾ ಪಾಕ್ ಪ್ರಜೆಗಳ ವಿರುದ್ಧ ಇದೆ, ಆದ್ರೆ ಬಾಂಗ್ಲಾ ಪಾಕ್ ಪ್ರಜೆಗಳ ಸಮೇತ ಅವರ ಮತ ನಿಮಗೂ ಬೇಕು. ಇಂಥ ಮನಸ್ಥಿತಿ ಇರೋರು ಸಂವಿಧಾನದ ವಿರೋಧಿಗಳು ಅಂತ ಹೇಳಿ ಸಿಟಿ ರವಿ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಅವನು ಯಾರೋ ಇದಾನಂತಲ್ಲ ನಟ, 4 ರಾಜ್ಯದಲ್ಲಿ ವೋಟರ್ ಇದ್ದಾನಂತೆ, 4 ರಾಜ್ಯದಲ್ಲಿನ ನಿಮ್ಮ ಲೀಡರ್ ಆಗ್ತಾನೇನ್ರಿ ಅಂತ ಪರೋಕ್ಷವಾಗಿ ಪ್ರಕಾಶ್ ರೈ ವಿರುದ್ಧ ಸಿಟಿ ರವಿ ಇಲ್ಲಿ ಗುಡುಗಿದ್ದಾರೆ. ಸತ್ತೋದ್ರು ಎಲೆಕ್ಷನ್ ಲಿಸ್ಟ್ ನಲ್ಲಿ ಇರಬೇಕು ಅಲ್ವಾ? ನಿಮ್ಗೆ ಎಲೆಕ್ಷನ್ ಬಂದಾಗ ಎದ್ದು ಬಂದು ವೋಟ್ ಹಾಕಬೇಕು. ಸುಪ್ರೀಂ ತೀರ್ಮಾನದ ವಿರುದ್ಧ ಹೋರಾಟ ಮಾಡ್ತೀರಿ. ನೀವೇ ಮಾಡ್ತಿರೋದು ಸಂವಿಧಾನದ ವಿರೋಧಿಗಳು. ನೀವು ಮಾಡ್ತಿರೋದು ಏನಿದೆ ಅದು ಸಂವಿಧಾನದ ವಿರೋಧ ಇದೆ. ಅದು ವಿರೋಧ ಮಾಡ್ತಾ ಇರುವಂಥದ್ದು ನೀವು ಸಂವಿಧಾನವನ್ನ. ನೀವೇ ಮಾಡ್ತಿರೋದು ಸಂವಿಧಾನದ ವಿರೋಧಿ ಕೆಲಸನ. ಅಲ್ಪಸಂಖ್ಯಾತರ ವೋಟನ್ನು ಕೈ ಬಿಡಬಾರ್ದು ಅಂತ ಡೈರೆಕ್ಷನ್ ಇರ್ತೀರಾ. ಹಾಗಾದ್ರೆ ಹಿಂದೂಗಳ ವೋಟ್ ಡಿಲೀಟ್ ಆಗಬಹುದಾ? ಬಿಜೆಪಿ ಎಂದಿಗೂ ಬಾಂಗ್ಲಾ ಪಾಕ್ ಪ್ರಜೆಗಳ ವಿರುದ್ಧ ಇದೆ, ಆದರೆ ಬಾಂಗ್ಲಾ ಪಾಕ್ ಪ್ರಜೆಗಳ ಮತ ನಿಮಗೆ ಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ಗರಂ ಆಗಿದ್ದಾರೆ. ಅನಧಿಕೃತ ಮತಗಳು SIR ಉದ್ದೇಶ ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗ್ಬಾರ್ದು. ಅಂದ್ರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆಕ್ಟರ್ 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಟ್ಕೊಂಡಿದ್ನಲ್ಲ ಅಂತವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರಾಂಡ್ ಅಂಬಾಸಿಡರ್ಗಳು, ಅವರೆಲ್ಲ ನಿಮ್ಮ ಬ್ರಾಂಡ್ ಅಂಬಾಸಿಡರ್. ಅಂತದೆಲ್ಲ ನಕಲಿ ಮತಗಳು ಇರ್ಬೇಕಾ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡ್ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಾರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಂದೊಂದು ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರ್ಬೇಕಾ? ಸತ್ತವರ ಹೆಸರೆಲ್ಲರೂ ಮತದಾರ ಪಟ್ಟಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟ್ ಅಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕ್ಬೇಕು. ನಾವು ಆಮೇಲೆ ಪರಿಶೀಲನೆ ಮಾಡಿದಾಗ 3,000ಕ್ಕೂ ಹೆಚ್ಚು ಜನ ಸತ್ತವ್ರು ಬಂದು ವೋಟ್ ಹಾಕಿದ್ರು. ಅಂದ್ರೆ ಆ ಮ್ಯಾಜಿಕ್ ನಡಿಬೇಕು. ಯಾಕೆಂದ್ರೆ ಸತ್ತವ್ರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಅವ್ರು ಎಲೆಕ್ಷನ್ ಬಂದಾಗ ಅವರು ಮುಖ ಮುಚ್ಕೊಂಡು ಬಂದು ವೋಟ್ ಹಾಕ್ಬೋದು. ಯಾಕೆ ನಿಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಅಂದ್ರೆ ಈ ರೀತಿಯ ನಕಲಿ ಮತಗಳು ಇರಬೇಕು ಅನ್ನೋದು ಬೈಕೇನ? ಇಷ್ಟಾದ್ಮೇಲೆ ನೀವು ಯಾರ ಮೇಲೆ ಸವಾರಿ? SIR ಅನ್ನ ಕಾಲಕ್ಕೆ ನಡೆಸಬೇಕಾಗಿರೋ ಜವಾಬ್ದಾರಿ ಚುನಾವಣಾ ಆಯೋಗ, ಅವ್ರ ಕರ್ತವ್ಯನೂ ಕೂಡ. ಅವ್ರ ಕರ್ತವ್ಯದ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ. ಮತ್ತೆ ಇದೆಲ್ಲವೂ ನ್ಯಾಯಾಲಯಕ್ಕೆ ಹೋಯ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು SIR ನಡಿಬೇಕು ಅಂತ ಹೇಳಿ. ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ನಿಮ್ಮ ಪ್ರತಿಭಟನೆನ, ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ಮಾಡೋದು ಸಂವಿಧಾನ ವಿರೋಧಿ ಅಲ್ವಾ? ಸಂವಿಧಾನದ ಬಗ್ಗೆ ಬಹಳ ಆಗಾಗ